ಯಾಕೆ ಅಂತ. ನಿರುದ್ಯೋಗ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಅಭಿವೃದ್ಧಿ ಇಲ್ಲದೆ ಇರೋದು, ಮೂಲಸೌಕರ್ಯ, ಕುಡಿಯೋ ನೀರು, ಅನ್ನ, ಏನೂ ಇಲ್ವಾ? ನೋಡಿ ಇಲ್ಲಿ ಚರ್ಚೆ, ಇದು ಎಲೆಕ್ಷನ್ನಿನ ಚರ್ಚೆ. ಒಂದ್ಸಾರಿ ಅಜಿತ್ ಹನುಮಕ್ಕನವರ ಮಾತುಗಳನ್ನ ಕೇಳಿದಾಗ ಆಶ್ಚರ್ಯ ಆಯ್ತು. ಅಜಿತ್ ಹನುಮಕ್ಕನವರು ಈ ರೀತಿ ಮಾತನಾಡ್ತಾರ ಅಂತೇಳಿ. ಎಲೆಕ್ಷನ್ ಅಲ್ಲಿ ಇಶ್ಯೂಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಜಿತ್ ಹನುಮಕ್ಕನವರು. ನಿರುದ್ಯೋಗದ ಬಗ್ಗೆ ಮಾತನಾಡ್ಬೇಕಂತೆ, ದೇಶದ ಆರ್ಥಿಕತೆ ಬಗ್ಗೆ ಮಾತನಾಡ್ಬೇಕಂತೆ, ದೇಶದ ಬಗ್ಗೆ ಮಾತನಾಡ್ಬೇಕಂತೆ, ಜನಗಳ ಬಗ್ಗೆ ಮಾತನಾಡ್ಬೇಕಂತೆ. ಫಸ್ಟ್ ಟೈಮ್ ನಾನು ಅವ್ರ ಬಾಯಲ್ಲಿ ಮಾತು ಕೇಳ್ತಾ ಇರುವಂಥದ್ದು. ನರೇಂದ್ರ ಮೋದಿ ಅವರ ಮುಖದ ಬಣ್ಣದ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಚುನಾವಣಾ ಇಶ್ಯೂ ಯಾವ ರೀತಿ ಇರಬೇಕು. ಕೇರಳದ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ, ನರೇಂದ್ರ ಮೋದಿ ಅವರ ಮುಖ ಬಣ್ಣವನ್ನ ತಮಿಳುನಾಡಿನಲ್ಲಿ ಕಪ್ಪಾಗಿ, ಉತ್ತರ ಭಾರತದಲ್ಲಿ ಬಿಳುಪಾಗಿ ಈ ವಿಚಾರವನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಚುನಾವಣಾ ಸಮಯದಲ್ಲಿ ರಾಜಕಾರಣಿಗಳು ಯಾವ ವಿಷಯಗಳನ್ನ ಎತ್ಕೊಳ್ಬೇಕು, ಯಾವ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅನ್ನೋ ವಿಚಾರವನ್ನ ನಮ್ಮ ಅಜಿತ್ ಹನುಮಕ್ಕನವರು ಹೇಳ್ತಾ ಇರುವುದೇ ಆಶ್ಚರ್ಯ, ಅದ್ಭುತ. ಯಾವ ಪತ್ರಿಕೋದ್ಯಮದಲ್ಲಿ ಜನರ ಧ್ವನಿಯಾಗಿ ಪತ್ರಿಕೋದ್ಯಮದ ಘನತೆಯನ್ನು ಎತ್ತಿಡಿಬೇಕಾಗಿತ್ತೋ, ನೈತಿಕತೆಯನ್ನ ಉಳಿಸಬೇಕಾಗಿತ್ತೋ, ಮೌಲ್ಯಗಳನ್ನ ಉಳಿಸಬೇಕಾಗಿತ್ತೋ ಅಂತಹ ರಾಷ್ಟ್ರವಾದಿ ಪತ್ರಕರ್ತ ಅಂತ ಹೇಳುವಂತ ಅಜಿತ್ ಹನುಮಕ್ಕನವರು ಇವತ್ತು ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಅಂತ ಹೇಳ್ತಾ ಇರುವಂಥದ್ದು. ಯಾಕೆ ಇಷ್ಟು ದಿನಗಳ ಕಾಲ ಅಜಿತ್ ಹನುಮಕ್ಕನವರಿಗೆ ತಾವೊಬ್ಬರು ಪತ್ರಕರ್ತರು, ನಾನೊಬ್ಬ ಸಂಪಾದಕ, ಜವಾಬ್ದಾರಿ ಸ್ಥಾನದಲ್ಲಿದ್ದೀನಿ, ನಾನು ಇದ್ರ ಬಗ್ಗೆ ರೈಸ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ವಾ? ದೇಶ ಇವತ್ತು ಅವನತಿಯತ್ತ ಸಾಗ್ತಾ ಇದೆ ರೀ. ಇದರ ಬಗ್ಗೆ ಯಾವತ್ತಾದರೂ ಅಜಿತ್ ಹನುಮಕ್ಕನವರು ಏಷ್ಯಾನೆಟ್ ಸುವರ್ಣ ವಾಹಿನಿಯಲ್ಲಿ ಕುತ್ಕೊಂಡು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರಾ? ಇದೇ ನರೇಂದ್ರ ಮೋದಿ ಅವರು ಏನು ಕಳೆದ ಚುನಾವಣೆಯಲ್ಲಿ ಇವರನ್ನೆಲ್ಲ ಕರೆಸ್ಕೊಂಡು ಸಂದರ್ಶನ ಕೊಟ್ಟಾಗ ಇದೇ ಅಜಿತ್ ಹನುಮಕ್ಕನವರು ಕುತ್ಕೊಂಡು ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳಬೇಕಾಗಿತ್ತಲ್ಲ, ಈ ದೇಶವನ್ನ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ನರೇಂದ್ರ ಮೋದಿ ಅವರೇ? ಈ ದೇಶದ ವಿದೇಶಿ ಸಾಲ 225 ಲಕ್ಷ ಕೋಟಿಗೆ ತೆಗೆದುಕೊಂಡು ಹೋಗಿದ್ದೀರಲ್ಲ ಅಂತ ಕೇಳಬೇಕಾಗಿತ್ತಲ್ಲ. ಕೇಳಲೇ ಇಲ್ವಲ್ಲ. ಡಾಲರ್ನ ಮೌಲ್ಯ ಹೆಚ್ಚುತ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತಾ ಇದೆ ಅಂತ ಕೇಳಬೇಕಾಗಿತ್ತಲ್ಲ, ಕೇಳಲಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ವರ್ಷಕ್ಕೆ ಅಂತ ಹೇಳಿದ್ರೆ 24 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು, ಯಾಕೆ ಕೊಡ್ಲಿಲ್ಲ ನರೇಂದ್ರ ಮೋದಿ ಅವರೇ ಅಂತ ಕೇಳಲೇ ಇಲ್ವಲ್ಲ. ಆ ಅವಕಾಶ ಎಲ್ಲರಿಗೂ ಸಿಕ್ಕಿಲ್ಲಲ್ಲ. ಅಜಿತ್ ಹನುಮಕ್ಕನವರಿಗೆ ರಂಗನಾಥ್ ಭಾರದ್ವಾಜ್ ಅವರಿಗೆ ಸಿಕ್ಕಿತ್ತು, ಪಬ್ಲಿಕ್ ಟಿವಿಯ ರಂಗಣ್ಣನವರಿಗೆ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಸಿಕ್ಕಿತ್ತಲ್ಲ, ಯಾಕೆ ಮಾತಾಡ್ಲಿಲ್ಲ? ಇವರೆಲ್ಲಾನು ಮಾತಾಡಬೇಕಾಗಿತ್ತಲ್ವಾ? ಇವತ್ತು ಮಾತನಾಡ್ತಾ ಇದ್ದಾರೆ ಅಜಿತ್ ಹನುಮಕ್ಕನವರು. ದೇಶದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಕಾಂಗ್ರೆಸ್ ಮಾತನಾಡಬೇಕು ಅಂತೇಳಿ. ನೀವ್ಯಾಕ್ರಿ ಮಾತನಾಡ್ತಾ ಇಲ್ಲ? ಎಲ್ಲಿ ಹೋಯ್ತು ಕಪ್ಪು ಹಣ? 2014ರಲ್ಲಿ ಇವರ ಪ್ರಣಾಳಿಕೆಯಲ್ಲಿ 100 ದಿವಸಗಳಲ್ಲಿ ಕಪ್ಪು ಹಣ ತರ್ತೀವಿ ಅಂತೇಳಿ ಹಿಂದೆ ಲಾಲ್ ಕೃಷ್ಣ ಅದ್ವಾನಿ ಅವರು ಕೊಟ್ಟಿದ್ರು. ಅದಾದ ನಂತರ ಇವರು ಹೇಳಿದ್ರಲ್ರಿ 15ರಿಂದ 20 ಲಕ್ಷ ಹಾಕುವಷ್ಟು ಕಪ್ಪು ಹಣ ವಿದೇಶದಲ್ಲಿದ್ದೆ ತಂದು ತರ್ತೇವೆ ಅಂತ ಹೇಳಿದ್ರಲ್ಲ, ಯಾತಕ್ರಿ ಇವತ್ತವರೆಗೂ ತಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ರೇನ್ರಿ? ಪ್ರಶ್ನೆ ಮಾಡೋದಿಲ್ಲ ಅಜಿತ್ ಹನುಮಕ್ಕನವರು, ಪ್ರಶ್ನೆ ಮಾಡೋದಿಲ್ಲ. ಅವರು ಪ್ರಶ್ನೆ ಮಾಡುವಂಥದ್ದು ಏನಪ್ಪಾ ಅಂತಂದ್ರೆ, ಹಿಂದೂ ಮುಸಲ್ಮಾನರನ್ನ ಬೈಯಿ ಹಿಂದೂ ಮುಸ್ಲಿಂ ಅಂತ ಮಾಡು, ಭಾರತೀಯ ಜನತಾ ಪಕ್ಷದವರನ್ನ ಹೊಗಳು, ಹಿಂದುತ್ವ ಅಂತ ಹೋಗು, ಇದನ್ನೇ ತಾನೇ ಮಾಡ್ಕೊಂಡ್ ಬಂದಿರುವಂತದ್ದು. ಒಬ್ಬ ಸಂತೋಷ್ ಲಾಡ್ ಸ್ಟುಡಿಯೋದಲ್ಲಿ ಕುತ್ಕೊಂಡು ನೀವು ಪ್ರಶ್ನೆ ಮಾಡಿದ್ರ ಅಂತ ಕೇಳಿದಾಗ ನಿರುತ್ತರರಾಗಿ ಮುಗುಳ್ನಗೆಯ ಮೂಲಕ ನಾನು ನಿಸ್ಸಹಾಯಕ ಅಂತ ತೋರಿಸ್ಕೊಂಡಿದ್ದಂತಹ ಅಜಿತ್ ಹನುಮಕ್ಕನವರು ಗಾಡಿಲಿ ಡ್ರೈವ್ ಮಾಡಬೇಕಾದ್ರೆ ಸಂತೋಷ್ ಲಾಡ್ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವಿಲ್ಲದಂತಹ ಅಜಿತ್ ಹನುಮಕ್ಕನವರು ಇವತ್ತು ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬೇಲಿಯ ಎದ್ದು ಹೊಲ ಮೇಯ್ತಾ ಇದೆ. ಯಾವ ದೇಶವನ್ನ ಪತ್ರಕರ್ತರು ಉಳಿಸಬೇಕಾಗಿತ್ತೋ ಅಂತಹ ಪತ್ರಕರ್ತರು ಇವತ್ತು ರಾಜಕೀಯ ಪಕ್ಷಗಳ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ. ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿದ ತಕ್ಷಣನೇ ಇದರ ಬಗ್ಗೆ ಅಜಿತ್ ಹನುಮಕ್ಕನವರು ಇಶ್ಯೂಗಳ ಬಗ್ಗೆ ಮಾತನಾಡುವಂತಾರಲ್ಲ. ಯಾಕೆ? ಈ ದೇಶದ ಪ್ರಜೆ ನೀವಲ್ವಾ? ಈ ದೇಶದಲ್ಲಿ ಸಂವಿಧಾನ ಕೊಟ್ಟಿರುವಂತ 4ನೇ ಅಂಗದ ಸ್ಥಾನಮಾನ ಸ್ವತಂತ್ರವನ್ನ ಬಳಸ್ಕೊಂಡು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಬೇಕಾಗಿತ್ತಲ್ಲ. ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ರೀ ಇವ್ರದು? ಯಾವ ರೀತಿ ಇದೆ? ದಿನಕ್ಕೊಂದು ನಾಟಕ, ದಿನಕ್ಕೊಂದು ಬಣ್ಣ ಮಾಡಿಕೊಂಡು ಇವತ್ತು ದೇಶದ ಭಾರತೀಯರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ಲ.
ಯಾವ ಮಸೂದೆಯ ಬಗ್ಗೆ ಮಾತನಾಡ್ತಾ ಇದ್ದೀರಿ? 2023ರಲ್ಲಿ ಪಾಸ್ ಆಗಿದ್ದಂತಹ ಮಸೂದೆಯನ್ನ ಇವರು ಏನು ವಿಜೃಂಭಿಸಿದಂತಹ ಮಸೂದೆಯನ್ನ ಇವತ್ತು ಮತ್ತೊಮ್ಮೆ ಮಸೂದೆ ಹಾಕ್ಬಿಟ್ಟು ಸೋಲ್ತೀವಿ ಅಂತ ಗೊತ್ತಿದ್ರು ಸಹ ಈಗ ಎಲೆಕ್ಷನ್ ಟೈಮಲ್ಲಿ ಓಟಿಗೋಸ್ಕರ ಚೀಪ್ ಗಿಮಿಕ್ ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ಅಜಿತ್ ಹನುಮಕ್ನವ್ರು ಮಾತನಾಡ್ತಾ ಇದ್ದಾರಾ? ಮಾತಾಡೋದಿಲ್ಲ. ರಂಗನಾಥ್ ಭಾರದ್ವಾಜ್ ಮಾತಾಡೋದಿಲ್ಲ. ಪಬ್ಲಿಕ್ ಟಿವಿ ರಂಗಣ್ಣ ಮಾತಾಡೋದಿಲ್ಲ. ಇದು ಈ ಪತ್ರಿಕೋದ್ಯಮ ಇವತ್ತು ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಾಗಿದ್ದಂತಹ ಪತ್ರಿಕೋದ್ಯಮ ಇವತ್ತು ದೇಶ ಹಾಳಾಗ್ತಾ ಇದ್ರು ಸಹ ರಾಜಕಾರಣಿಗಳ ಓಲೈಕೆಗೆ ನಿಂತ್ಕೊಂಡಿರೋದು, ರಾಜಕೀಯ ಪಕ್ಷಗಳ ಓಲೈಕೆಗೆ ನಿಂತ್ಕೊಂಡಿದ್ದೀರಲ್ಲ. ಈ ದೇಶದ ಜನ ಬೇಕಾಗಿಲ್ವಾ ನಿಮಗೆ? ರಾಜಕಾರಣಿಗಳು ನಿಮ್ಮ ಚಾನಲ್ ನೋಡ್ತಾರೇನ್ರಿ? ಜನ ನೋಡ್ತಾರೆ. ಏನೋ ಅಜಿತ್ ಹನುಮಕ್ನವ್ರು ಮಾತನಾಡ್ತಾರೆ, ಪಬ್ಲಿಕ್ ಟಿವಿ ರಂಗಣ್ಣ ಮಾತಾಡ್ತಾರೆ, ರಂಗನಾಥ್ ಭಾರದ್ವಾಜ್ ಮಾತಾಡ್ತಾರೆ, ಹರಿಪ್ರಸಾದ್ ಮಾತಾಡ್ತಾರೆ, ರಮಾಕಾಂತ್ ಮಾತನಾಡ್ತಾರೆ, ರವಿಕುಮಾರ್ ಮಾತನಾಡ್ತಾರೆ. ನಮ್ಗೇನೋ ಒಂದು ಅವಕಾಶ ಕೊಡಿಸ್ತಾರೆ, ದೇಶವನ್ನ ಉಳಿಸ್ತಾರೆ, ರಾಜ್ಯವನ್ನ ಉಳಿಸ್ತಾರೆ ಅಂತ ಅನ್ಕೊಂಡ್ರೆ ನೀವು ಮಾಡ್ತಾ ಇರೋದೇನು? ಬರೀ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಹೊರತು ಇಡೀ ಪತ್ರಿಕೋದ್ಯಮದ ಮೌಲ್ಯಗಳನ್ನು ಹರಾಜಾಗ್ತಾ ಇದ್ದೀರಾ ಹೊರತು ಜನರಿಗೆ ಅನುಕೂಲವಾಗುವಂತಹ ಯಾವುದಾದರೂ ವಿಚಾರಗಳನ್ನ ಒಬ್ಬ ರಾಜಕಾರಣಿಯನ್ನ ಮಧ್ಯದಲ್ಲಿ ನಿಲ್ಲಿಸಿ ಅವನನ್ನ ಚೀಮಾರಿ ಹಾಕುವಂತಹ ಕೆಲಸ ಯಾವತ್ತಾದ್ರೂ ಮಾಡಿದ್ದೀರಾ? ಇಲ್ಲ. ರಾಜಕಾರಣಿಗಳ ಜೊತೆ ಸೌಹಾರ್ದಯುತವಾಗಿ ಚರ್ಚೆಗಳನ್ನ ಮಾಡ್ತೀರಿ, ಸೌಹಾರ್ದಯುತವಾಗಿ ಭೇಟಿಯನ್ನ ಮಾಡ್ತೀರಿ, ಅವರ ಮದುವೆಗಳಿಗೆ ಹೋಗ್ತೀರಿ, ಅವ್ರ ಜೊತೆ ಸಂಬಂಧ ಇಟ್ಕೊಂತೀರಿ. ಇದು ಅಲ್ವನ್ರಿ? ಇದು ಪತ್ರಿಕೋದ್ಯಮದ ನೈತಿಕತೆನ? ಇದು ಮೌಲ್ಯಗಳ? ಇದು ಜನ ನಿಮ್ಮನ್ನ ನಂಬಿದಾರ್ರಿ. ಪ್ರಶ್ನಿಸುವಂತಹ ಹಕ್ಕನ್ನು ಈ ಸಂವಿಧಾನ ಕೊಟ್ಟಿದೆ. ಯಾತಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿಚಾರಗಳನ್ನು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದೀರಿ? ಇಡೀ ದೇಶ ಇವತ್ತು ಸಮಸ್ಯೆಗಳಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದೆ. ಇಡೀ ದೇಶ. ಯಾವನಾದರೂ ಪತ್ರಕರ್ತ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರ? ಯಾರಾದರೂ? ರವಿ ಹೆಗಡೆ ಅವರು ಗೌರಿ ಶಕ್ಕಿ ಇದರಲ್ಲಿ ಮಾತಾಡ್ತಾ ಇದ್ರು, ಇವತ್ತು ಮೀಡಿಯಾಗಳನ್ನ ಜನ ಬೈತಾರೆ ಅಂತೇಳಿ. ಯಾಕ್ರಿ ಬೈಯೋದಿಲ್ಲ? ಇವತ್ತು TRPಗೋಸ್ಕರವಾಗಿ ಕಾಂಪ್ರಮೈಸ್ ಆಗಬೇಕು ಅಂತೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿಗೆ ಇವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ತಾನೇ. ಇದೇ ಅಜಿತ್ ಹನುಮಕ್ಕನವರು TRPಯ ಬಗ್ಗೆ 2011ರಲ್ಲಿ ಬರೆದಂತಹ ಆ ಲೇಖನಕ್ಕೆ ಉತ್ತರವಾಗಿ ನಾನು ಸಹ ಉತ್ತರ ಬರೆದಿದ್ದದ್ದು. ನೆನ್ನೆ ದಿವಸ ಅದು ನೋಡ್ಬೇಕಾದ್ರೆ ನನಗನಿಸ್ತು, ಆ ಅಜಿತ್ ಹನುಮಕ್ಕನವರು ಈ ಅಜಿತ್ ಹನುಮಕ್ಕನವರಿಗೆ ಡಿಫ್ರೆನ್ಸ್ 2011ರಲ್ಲಿ TRP ಬೆನ್ನೇರಿ ಅಂತೇಳಿ ಒಂದು ಅಂಕಣ ಬರೆದಿದ್ವಿ. ಅದರಲ್ಲಿ ಅಜಿತ್ ಹನುಮಕ್ಕನವರು ಹೆಂಗಾಗಿದ್ರು, ಇವತ್ತು ಇದೇ ಅಜಿತ್ ಹನುಮಕ್ಕನವರು ಸಂಪಾದಕರಾಗಿದ್ದಾರೆ. ಇವತ್ತು ಮಾತನಾಡ್ತಾ ಇದ್ದಾರೆ ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಂತೆ, ನರೇಂದ್ರ ಮೋದಿ ಅವರ ಸ್ಕಿನ್ ಬಗ್ಗೆ ಮಾತನಾಡಬಾರ್ದಂತೆ. ಒಬ್ಬ ನರೇಂದ್ರ ಮೋದಿ ಸಾಮಾನ್ಯ ವ್ಯಕ್ತಿ ಆಗಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ. ನಾನು ಜನಸೇವಕ ಅಂತಾರೆ, ಚೌಕಿದಾರ ಅಂತಾರೆ, ಎಲ್ಲವನ್ನೂ ಹೇಳ್ತಾರಲ್ಲ. ಅಲ್ಲಿ ಹೋಗಿ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಮೊದಲೇ ಪ್ಲಾನ್ ಮಾಡಿಕೊಂಡು ಇದೇ ಅಜಿತ್ ಹನುಮಕ್ಕನವರು ಹೇಳಿರುವಂಥದ್ದು ಇದು ಪ್ರೀ ಪ್ಲಾನ್ಡ್ ಅಂತ. ಇದರ ಬಗ್ಗೆ ಯಾವತ್ತಾದ್ರೂ ವಿಡಿಯೋ ಮಾಡಿದ್ದೀರಾ ಅಜಿತ್ ಹನುಮಕ್ಕನವರೇ? ಈ ಗಿಮಿಕ್ ಬೇಕಾ ಪ್ರಧಾನಮಂತ್ರಿಗಳೇ ಅಂತ ಹೇಳಿದ್ದೀರಲ್ಲ, ನೀವೇ ಹೇಳಿರುವಂತಹ ಮಾತುಗಳು. ಇದು ಗಿಮಿಕ್ ಅಲ್ವಾ? ಪ್ರಧಾನಮಂತ್ರಿಗಳು ಮಾಡ್ತಾ ಇರುವುದು ಎಲ್ಲವೂ ಗಿಮಿಕ್ ಅಲ್ವಾ ಅಜಿತ್ ಹನುಮಕ್ಕನವರೇ? ಇಡೀ ದೇಶವನ್ನ ಹಾಳು ಮಾಡ್ತಾ ಇರುವಂಥದ್ದು, ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗ್ತಾ ಇದ್ರು. ಈ ರಾಜಕಾರಣಿಗಳನ್ನ ಪ್ರಶ್ನಿಸುವಂತಹ ಶಕ್ತಿ ಇವತ್ತು ಈ ಮಾಧ್ಯಮಗಳಿಗೆ ಇಲ್ಲದಂತ ಹೋಗಿರುವಂಥದ್ದು. ಮಾಧ್ಯಮಗಳಿಗೆ ಧ್ವನಿ ಇಲ್ಲ, ಮಾರಿಕೊಂಡಾಗೋಗಿದೆ. ಗೋಧಿ ಮೀಡಿಯಾ ಅಂತಾರೆ, ಮಾರ್ಕೆಟಿಂಗ್ ಮೀಡಿಯಾ ಅಂತಾರೆ, ಮಡಿಲು ಮಾಧ್ಯಮ ಅಂತಾರೆ. ನಿಮ್ಮಗಳಿಗೆ ಒಂದು ಚೂರು ಕಿಂಚಿತ್ತಾದರೂ ಈ ದೇಶದ ಮೇಲೆ ಅಭಿಮಾನ ಇದ್ದಿದ್ದರೆ, ಈಗಲೂ ಇದ್ದರೆ ಆತ್ಮವಂಚನೆ ಮಾಡಿಕೊಳ್ಳದೆ ದೇಶಕ್ಕೋಸ್ಕರವಾಗಿ ದನಿ ಎತ್ತಿ ರಾಜಕಾರಣಿಗಳನ್ನ ಓಲೈಕೆ ಮಾಡಕ್ ಹೋಗ್ಬೇಡಿ. ರಾಜಕಾರಣಿಗಳು ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತಂದ್ರೆ, ರಾಜಕಾರಣಿಗಳು ನಿಮ್ಮನ್ನ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ತರ ನೋಡ್ತಾ ಇದ್ದಾರೆ. ನಾವು ಹಣ ಬಿಸಾಕ್ತೀವಿ, ಅವರು ಸುದ್ದಿ ಮಾಡ್ತಾರೆ ಅಂತೇಳಿ. ಅಂತಹ ಜೀವನ, ಅಂತಹ ಬಾಳು ನಾವು ಬಾಳೋದಕ್ಕೆ ಆಗಬಾರ್ದು. ನಮ್ಗೆ ಆ ಬಾಳು ಬೇಕಾಗಿಲ್ಲ. ಆ ಬಾಳು ನಮಗೆ ಬಾಳೆ ಅಲ್ಲ. ಅದು ಪತ್ರಿಕೋದ್ಯಮ ಅಂದರೆ ಪವಿತ್ರವಾದಂಥದ್ದು. ಇದೇ ಇಶ್ಯೂವನ್ನು, ಇವಾಗ ಮಾತನಾಡ್ತಾ ಇರುವಂತಹ ವಿಡಿಯೋದಲ್ಲಿ ಇರುವಂತಹ ಇಶ್ಯೂವನ್ನು ಜನರಿಗೋಸ್ಕರ ದನಿ ಎತ್ತಿ ಪ್ರಶ್ನೆ ಮಾಡಿದ್ರೆ, ಅವನು ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, JDS ಆಗಲಿ ಪ್ರಶ್ನೆ ಮಾಡ್ಕೊತ ಬಂದಿದ್ರೆ ಬಹುಶಃ ಇವತ್ತಿಗೆ ಆಗಲೇ ನಮ್ಮ ದೇಶದಲ್ಲಿ ಕೊನೆ ಪಕ್ಷ ಒಂದು 25% ರಾಜಕಾರಣಿಗಳು ಮಾಧ್ಯಮಗಳಿಗೆ ಎದುರ್ತಾ ಇದ್ರು.
ಆ ಹೆದರಿಕೆ ಅನ್ನೋದನ್ನೇ ನೀವುಗಳೆಲ್ಲ ಸೇರಿ ಹೊಗಳು ಭಟ್ಟರಾಗಿ ಇವತ್ತು ಅದನ್ನ ಹೆದರಿಕೆಯನ್ನ ಪದವನ್ನೇ ತೆಗೆದುಹಾಕ್ಬಿಟ್ಟಿದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.